ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಬಳೆಯ ಸಂದೇಶ. ಸಾಮಾನ್ಯವಾಗಿ ಈ ಜೀವನ ರಹಸ್ಯ ಯಾರಿಗೂ ತಿಳಿಯದು. ಕೆಲವರಿಗೆ ಅಷ್ಟೈಶ್ವರ್ಯಗಳು ಕೊಟ್ಟು ಬಿಟ್ಟಿರ್ತಾನೆ ದೇವರು. ಒಳ್ಳೆ ಜನರಿಗೆ ಕಷ್ಟಗಳು ಜಾಸ್ತಿ ಬರ್ತಾ ಇರ್ತಾವ. ಯಾಕ, ಹೆಂಗ, ಏನು, ಇದಕ್ಕೆ ಯಾರ ಹತ್ರ ಉತ್ತರ ಇಲ್ಲ. ಏನಾದ್ರೂ ಕೇಳಿದ್ರೆ ಕರ್ಮಫಲ, ಹೋದ ಜನ್ಮದಲ್ಲಿ ನೀನು ಮಾಡಿದ್ದು ಕರ್ಮಫಲಪ, ಅದರಲ್ಲಿಂತ ಭೋಗಿಸ್ಬೇಕು, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಹೇಳು ಅಂತ ಹೇಳಿ ಇವರು ಕರ್ಮಫಲದ ಮೇಲೆ ಹಾಕಿಬಿಡ್ತಾರೆ. ಕರ್ಮಫಲದ ಬಗ್ಗೆ ಸಹಿತ ಚರ್ಚೆ ಆದ. ಸ್ವರ್ಗ ನರಕಗಳ ಇವೆ. ನರಕದಲ್ಲಿ ನಮ್ಮ ಎಣ್ಣೆಯಲ್ಲಿ ಕರಿತಾರ, ಕರಗಸ್ಲಿಂತ ಕೊಯ್ತಾರ, ವೈತರಣಿ ನದಿಯಲ್ಲಿ ಹಾಕ್ತಾರ, ನಾನಾ ಯಾತನೆಗಳು ಕೊಡ್ತಾರ ಅಂತ ಹೇಳ್ತಾರ. ಅವೆಲ್ಲ ಕೊಟ್ಟು ಕ್ಲಿಯರ್ ಆದ್ಮೇಲೆ ಮತ್ತೆ ನಮಗೆ ಇಲ್ಲಿ ಕಳಿಸ್ಬೇಕಲ್ಲ. ಮತ್ತೆ ಇಲ್ಲಿ ಕಳಿಸಿದ ಮೇಲೆ ಕರ್ಮಫಲ ಅಂದ್ರೆ ಅಲ್ಲಿ ನರಕದಲ್ಲಿ ಸ್ವಲ್ಪ ಉಳಿಸಿ ಕಳಿಸ್ತಾರ. ಹೆಂಗ ಏನೂ ತಿಳಿಯೋದಿಲ್ಲ, ಯಾರಿಗೂ ಏನೋ ಇದಲ್ಲ. ಏನಾನ ಹೇಳಿದ್ರೆ ಕರ್ಮಫಲ ಅಷ್ಟ ಹೇಳಿ ಅವ್ರ ಪಾರಾಗ್ಲಿಕ್ಕೆ ಇದು ಉಪಯೋಗದ ಹೊರತು ಇದ್ರದ್ದು ರಹಸ್ಯ ಯಾರಿಗೂ ಗುರ್ತಿಲ್ಲ. ಕೆಲವರು ಅಷ್ಟೈಶ್ವರ್ಯ ದುರ್ಮಾರ್ಗರು ಇರ್ತಾರ, ಎಡಗೈಲಿ ಕಾಗಿ ಹೊಡೆದಿಲ್ಲ, ದಾನ ಧರ್ಮಗಳಿಲ್ಲ, ಚಾಂಡಾಲ ಪ್ರವೃತ್ತಿ ಇರ್ತಾರ. ಅವ್ರು ನೋಡಿದ್ರೆ ನಮಗ ತಲೆ ಗರಂ ಆಗ್ತದೆ. ಅಂಥ ವ್ಯಕ್ತಿಗಳಿಗೆ ಅಷ್ಟೈಶ್ವರ್ಯ ದೇವ್ರು ಕೊಟ್ಟಿರ್ತಾನ. ಅಷ್ಟೈಶ್ವರ್ಯಗಳಂದ್ರೆ ಏನು? ಮನೆಗೆ ಬಂದ ತಕ್ಷಣ ನಗು ನಗುತ್ತಾ ಮಾತಾಡ್ತಕ್ಕಂಥ ಹೆಂಡತಿ, ಮಗ ಮಾತು ಕೇಳ್ತಕ್ಕಂಥ ಮಗ, ನಮ್ಮನ್ನ ಅರ್ಥ ಮಾಡಿಕೊಂಡು ಮಾತು ಕೇಳ್ತಕ್ಕಂಥ ಮಗ, ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡತಕ್ಕಂಥ ಮಿತ್ರರು, ನಮ್ಮ ಸಮಸ್ಯೆಗಳಲ್ಲಿ, ನಮ್ಮ ಸುಖ ದುಃಖದಲ್ಲಿ ಎರಡೂ ಕಡೆ ಭಾಗಿಯಾಗ್ತಕ್ಕಂಥ ಬಂಧುಗಳು, ಸಾಲ ಇಲ್ಲದ ಜೀವನ, ಆರೋಗ್ಯ ಆರಾಮಾಗಿರ್ತಕ್ಕಂಥ ಜೀವನ, ಯಾವುದೇ ಜಂಜಾಟ, ಲಂಪಟ, ಗದ್ದಲಿ, ಟೆನ್ಷನ್ಗಳು ಇಲ್ಲದ ಜೀವನ, ಕೊನೆಗೆ ಮರಣ, ಸುನಾಯಾಸವಾದಂಥ ಮರಣ ಬರೋದು. ಇವೆಲ್ಲ ಅಷ್ಟೈಶ್ವರ್ಯದ ಕೆಳಗೆ ಬರ್ತಾವ. ಕೆಲವು ಮಂದಿಗೆ ಇದೆಲ್ಲ ಸಿಗುತ್ತದೆ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ವಿನಾ ದೈನ್ಯ ಜೀವನಂ ಸುನಾಯಾಸ ಮರಣಂ ಮರಣಾಂತೆ ತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರ. ವಿನಾ ದೈನ್ಯ ಜೀವನ ಇರಲಪ್ಪ, ಸುನಾಯಾಸ ಮರಣ ಇರಲಿ, ಮರಣಾಂತೆ ತವ ಸಾನ್ನಿಧ್ಯ, ಮರಣದ ನಂತರ ನಿನ್ನ ಪಾದಗಳನ್ನು ಸೇರಬೇಕು ಪರಮಾತ್ಮ ಶಿವ ಅಂತ ಹೇಳಿ ನಮ್ಮವ್ರು ಹೇಳ್ತಾರೆ. ಇವೆಲ್ಲ ಶಾಸ್ತ್ರಗಳಲ್ಲಿ ನಮ್ಮವ್ರು ಹೇಳಿ ಮಾಡಿಟ್ಟಿದ್ದಾರೆ. ಅದಕ್ಕೂ ಕೂಡ ಇನ್ನ ಒಂದು ಏನು ಹೇಳ್ತಾರಪ್ಪ ಅಂತಂದ್ರ, ನಮ್ಮ ಜೀವನ ಹೇಗಿರ್ಬೇಕಂತ ಹೇಳಿ, ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಯಾವ ರೀತಿ ಕಳಿಬೇಕು ಅಂತ ಹೇಳಿ. ಶತಂ ತ್ಯಕ್ತ್ವಾ ಭೋಜೈಷ್ಯೆ ಸಹಸ್ರಂ ಸ್ನಾನಮಾಚರಿತ್ ಲಕ್ಷಂ ತ್ಯಕ್ತ್ವಾ ದಾನಯಿತ್ವಾ ಕೋಟಿಂ ಹರಿಭಜತ್. 100 ಕೆಲಸಗಳನ್ನು ಬಿಟ್ಟು ಸ್ನಾನ ಮಾಡ್ರಿ. ಸಹಸ್ರಂ ಸ್ನಾನಮಾಚರಿತ್ ಶತಂ ತ್ಯಕ್ತ್ವಾ ಭೋಜೈಷ್ಯೆ, 100 ಕೆಲಸಗಳನ್ನು ಬಿಟ್ಟು ಏನಾದ್ರೂ ಒಟ್ಟಿಗೆ ಹಾಕ್ರಿ. ಡಾಕ್ಟರ್ಸ್ ಹೇಳ್ತಾರ, BP ಶುಗರ್ಸ್ ಜಾಸ್ತಿ ಲೆವೆಲ್ಸ್ ಆಗ್ತಾವ, ಸ್ವಲ್ಪ ತಿಂತಾ ಇರ್ರಿ ಅಂತ ಹೇಳಿ. ಅದನ್ನ ನಮ್ಮವ್ರು ಹೇಳ್ತಾರ, ಶತಂ ತ್ಯಕ್ತ್ವಾ 100 ಕೆಲಸಗಳನ್ನು ಬಿಡ್ರಿ, ಏನಾದ್ರೂ ತಿನ್ರಿ. ಸಹಸ್ರಂ 1000 ಕೆಲಸ ಬಿಡ್ರಿ, ಸ್ನಾನ ಮಾಡ್ರಿ, ಶುದ್ಧ ಇರ್ರಿ, ಆಕ್ಟಿವ್ ಆಗಿರ್ರಿ. ಸೈನ್ಸ್ ಅದೇ ಹೇಳ್ತದ, ಎಕ್ದಮ್ ನೀಟಾಗಿ ಶುದ್ಧವಾಗಿ ಇರ್ಬೇಕು ಅಂತ ಹೇಳಿ. ಲಕ್ಷಂ ತ್ಯಕ್ತ್ವಾ ದಾನ ಇತ್ತು, 1,00,000 ಕೆಲಸಗಳಿರ್ಲಿ, ಬದಿಗೆ ಬಿಡ್ರಿ, ಏನಾದ್ರು ದಾನ ಧರ್ಮ ಮಾಡ್ರಪ್ಪ. ಯಾರಾದ್ರೂ ಬಂದ್ರೆ ₹1, ₹2 ಏನಾದ್ರು ಕೊಡ್ರಿ. ಕೋಟಿಂ ಹರಿಭಜತ್, ಒಂದು 100 ಕೋಟಿ ಕೆಲಸಗಳಿರ್ಲಿ, ಬದಿಗೆ ಇಟ್ಬಿಡ್ರಿ. ಹರಿರಾಮ್ ಹರಿರಾಮ್ ನಮಃ ಶಿವಾಯ ಅಂತ ಇರ್ರಿ ಅಂತೇಳಿ. ಇವೆಲ್ಲ ನಮ್ಮ ಜೀವನದಲ್ಲಿ ಹೇಳ್ತಕ್ಕಂಥದ್ದು ತಾತ್ಪರ್ಯ. ಇದು ರಹಸ್ಯ ಏನು, ಯಾಕೆ ಹೀಗಾಗ್ತದೆ? ಅಷ್ಟೈಶ್ವರ್ಯ ದುಷ್ಟರಿಗೆ, ದುರ್ಮಾರ್ಗರಿಗೆ ಇರ್ತದೆ, ಒಳ್ಳೆ ಜನರೆಲ್ಲ ಕಷ್ಟದಲ್ಲಿ ಇರ್ತಾರೆ. ಹರಿಶ್ಚಂದ್ರ, ನಳ ಮಹಾರಾಜ, ಸೀತಾ, ರಾಮ, ಜನಕ ಮಹಾರಾಜ, ಈಗಿನ ಮೊನ್ನೆ ನೋಡಿದ್ರು ಸಾವರ್ಕರ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಾ ಪ್ರತಾಪ್, ಛತ್ರಸಾಲ್, ಶಿವಾಜಿ, ಎಲ್ಲ ಒಳ್ಳೆ ಜನರು. ಎಲ್ಲರೂ ಕಷ್ಟದಲ್ಲಿ ಹೋದ್ರು. ಎಲ್ಲರೂ ಸಾವುಗಳು ವಿಚಿತ್ರ ಬಂತು. ದೇಶದ ಸಲುವಾಗಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ಕಷ್ಟ. ಚಂಡಾಲ ಪ್ರವೃತ್ತಿ ಮಾಡಿ ಬ್ರಿಟಿಷರ್ ಚಪ್ಪಲಿ ಇದು ಮಾಡಿದವರೆಲ್ಲರೂ ದೊಡ್ಡ ರಾಜರಾಗಿ ಮೆರೆದವರು, ಇವರಿಗೆಲ್ಲ ಕಷ್ಟಗಳು. ಆದ್ರೆ ಒಳ್ಳೇದು ಮಾಡಬಾರ್ದೇನು? ಒಳ್ಳೇದು ಮಾಡಿದ್ರೆಲ್ಲ ಕಷ್ಟಗಳು ಬರ್ತಾವಪ್ಪ. ದುರ್ಮಾರ್ಗ ಕೆಲಸದಾಗ ಇರಲಿ, ಇದು ಅಲ್ಲ. ನಾವು ನಮ್ಮ ಜೀವನ ಹೇಗಿರ್ಬೇಕು? ಕಷ್ಟಗಳು ಇವು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಇವೆಲ್ಲ ಯಾಕಂದ್ರೆ ಅಜ್ಞಾನದ್ಲಿಂದ ಮನುಷ್ಯಗೆ ಇವೆಲ್ಲ ತೊಂದರೆಗಳು. ಗೌತಮ್ ಬುದ್ಧಗೆ ಕೇಳ್ತಾರೆ, ದುಃಖದ ಮೂಲ ಕಾರಣ ಏನು? ಯಾಕೆ ದುಃಖ ಆಗ್ತದೆ ಮನುಷ್ಯಗೆ? ಗೌತಮ್ ಬುದ್ಧದ ಒಂದೇ ಒಂದು ಸೂತ್ರ, ಆಶೆಯೇ ದುಃಖಕ್ಕೆ ಮೂಲ ಕಾರಣ. ನಿಮ್ಮ ಅಪೇಕ್ಷೆಗಳು, ಕೋರಿಕೆಗಳು, ಆಶೆಗಳು ಜಾಸ್ತಿ ಮಾಡಬೇಡ್ರಪ್ಪ, ಅದೇ ದುಃಖಕ್ಕೆ ಕಾರಣ ಆಗ್ತದೆ. ಏನಿದೆ ದೇವ್ರ ಇಚ್ಛಪ್ಪ ಅಂತ ಹೇಳಿ ತಿಳ್ಕೊಡ್ರಿ. ಜ್ಞಾನೇನ ಸದೃಶಂ, ಗೀತೆ ಒಳಗೆ ಹೇಳ್ತಾನೆ, ಜ್ಞಾನದಕ್ಕಿಂತ ಸದೃಶವಾದಂಥದ್ದು ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಜ್ಞಾನ ಮಾರ್ಗದಲ್ಲಿ ನಡೀರಿ, ಜ್ಞಾನಾರ್ಜನೆ ಮಾಡ್ಕೋರಿ. ಏನ್ ಬಂದಿದ್ದು ಪ್ರಾರಬ್ಧ ಅನ್ಕೋರಿ, ದುಃಖ ಅನ್ಕೋರಿ, ಸಮಸ್ಯೆ ಅನ್ಕೋರಿ, ಹೋದ್ ಜನ್ಮದ ಅನ್ಕೋರಿ, ಈ ಜನ್ಮ ಏನನ್ನ ಅನ್ಕೋರಿ, ನಡೀರಿ. ರಾಮಕೃಷ್ಣ ಪರಮಹಂಸರಿಗೆ ಥ್ರೋಟ್ ಕ್ಯಾನ್ಸರ್ ಆಗಿತ್ತು. ಕೇಳಿದ್ರು, ನೀವು ದೇವಿ ಜೊತೆ ಮಾತಾಡ್ತೀರಿ, ಅಮ್ಮಗೆ ಹೇಳಿ ಈ ಕ್ಯಾನ್ಸರ್ ಕಮ್ಮಿ ಮಾಡ್ಕೊಡ್ರಿ. ರಾಮಕೃಷ್ಣರು ಹೇಳಿದ್ರು, ಸಣ್ಣ ಕ್ಷುಲ್ಲಕ ಶರೀರ, ಇದ್ರ ಸಲುವಾಗಿ ನಾನು ದೇವಿ ಕೇಳಿ, ಅಮ್ಮ ನಂಗೆ ಕ್ಯಾನ್ಸರ್ ಕಮ್ಮಿ ಮಾಡಂದ್ರ ಮತ್ತೆ ಕರ್ಮ ಭೋಗ ಇತ್ತಪ್ಪ ಅಂದ್ರೆ ಮತ್ತೆ ಇನ್ನೊಂದು ಜನ್ಮ ತಗೋಬೇಕಾಗ್ತದೆ.
ಹೋಗ್ಲಿ ಶರೀರಕ್ಕಾಗಿದೆ, ನನಗೇನು ಆಗಿಲ್ಲ ಅಂತ ಹೇಳ್ತಿದ್ರು. ರಮಣ ಮಹರ್ಷಿಗಳಿಗೆ ತೊಡಿ ಕ್ಯಾನ್ಸರ್ ಆಗಿತ್ತು. ಶಂಕರ ಭಗವತ್ಪಾದರು, ಸ್ವಾಮಿ ವಿವೇಕಾನಂದರು ಅಲ್ಪಾಯುಷ್ಯಗಳು, ಜಲ್ದಿ ಇದರಲ್ಲಿಂದ ಹೋಗ್ಬಿಟ್ರು. ಅಂದ್ರ ಇವೆಲ್ಲ ಮಹಾನ್ ಸಂತರು ಮಿಂಚಿನ ತರ ಬೆಳಕು ಬಂದು ಹೋಗ್ಬಿಡ್ತಾರ. ರೊಕ್ಕನೇ ಪ್ರಧಾನ, ಎಲ್ಲದರಲ್ಲಿ ರೊಕ್ಕ ಇರ್ಬೇಕಪ್ಪ, ಸ್ವಿಚ್ ಬ್ಯಾಂಕ್ನಾಗ ಜಮಾ ಇದ್ರೆ ಇದು ಅಂತಂದ್ರ ಸ್ಟೀಲ್ ಜಾಬ್ಸ್, ಅಲೆಕ್ಸಾಂಡರ್ ಕಥೆಗಳನ್ನ ನಾವು ಕೇಳ್ತೀವಿ. ಸ್ಟೀಲ್ ಜಾಬ್ಸ್ ತೊನಿ ಲೆಟರ್ ಬರ್ದ ನೆಟ್ ನಲ್ಲಿ ಹೊಡೆದ್ ನೋಡ್ರೆ ಲೆಟರ್ ಸಿಗ್ತದ. ನಾನು ರೊಕ್ಕ ಗಳಿಸಿ ಗಳಿಸಿ ಜಗತ್ತಿನ ಶ್ರೀಮಂತ ಆಗ್ಬೇಕಂದೆ, ಶ್ರೀಮಂತ ಆದೆ, ಈಗ ಕ್ಯಾನ್ಸರ್ ಬಂದ್ಬಿಟ್ಟದ, ನನ್ನ ಹೆಂಡ್ರು ಮಕ್ಕಳು ಬಂಧು ಬಳಗ ಪರಿವಾರ ಸ್ನೇಹಿತರು ಮಿತ್ರರು ಯಾರ ಜೊತೆಗೆ ಸಮಯ ಕಳೆಯಲಿಲ್ಲ, ಜೀವನ ಅನುಭವಿಸಿಲ್ಲ, ಎಲ್ಲ ರೊಕ್ಕನ ಬಿಟ್ಟು ಹೋಗ್ಲಿಕ್ಕತ್ತೀನಿ. ನನ್ನ ಬ್ಯಾನಿ ತಗೋ ಅಂತಂದ್ರೆ ನಾನು ಎಲ್ಲಾಪುರ ಅವ್ರು ರೊಕ್ಕ ತಗೋ, ನಾನು ಬ್ಯಾನಿ ತಗೊಂಡ್ರೆ ಯಾರು ತಗೋಲಿಕ್ಕೆ ತಯಾರಿಲ್ಲ. ಹೀಗ್ ಮಾಡ್ಬೇಡ್ರಿ, ಎಷ್ಟು ದಿವ್ಸ ಇರ್ತೀರಿ, ಎಲ್ಲರ ಜೊತೆಗೆ ನಗು ನಗ್ತಾ ಮಾತಾಡ್ತಾ ಸಂತೋಷವಾಗಿರ್ರಿ, ನಮ್ಮವ್ರ ಜೊತೆಗಿರ್ರಿ, ಹೆಂಡ್ರು ಮಕ್ಕಳು ಬಂಧು ಬಳಗ ಸಮಾಜ ಎಲ್ಲರ ಜೊತೆಗಿರ್ರಪ್ಪ ಅಂತೇಳಿ ಸ್ಟೀಲ್ ಜಾಬ್ಸ್ ಹೇಳ್ತಾನ. ಅಲೆಕ್ಸಾಂಡರ್ 2 ಕೈಗಳನ್ನು ಖಾಲಿ ಇಟ್ಕೊಂಡು ತನ್ನ ಶರೀರ ಹೋಗ್ಲಿ ಅಂತ ಹೇಳ್ತಾನ. ಎಷ್ಟು ರೊಕ್ಕ ಗಳಿಸಿದ ಅಲೆಕ್ಸಾಂಡರ್. ಲತಾ ಮಂಗೇಶ್ಕರ್ ಇವ್ರದೆಲ್ಲ ಮೊನ್ನೆ ಆದವ್ರದೆಲ್ಲ ನೆಟ್ ಒಳಗೆ ಹೊಡೆದ್ರೆ ಈ ಕಥೆಗಳು ಸಿಗ್ತಾವ. ಕಾರಣ ನಾವು ಎಷ್ಟು ದಿವ್ಸ ಇರ್ತೀವೋ, ಏನ್ ಆಗ್ತದ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಏನ್ ಆಗಿದ್ದು ಬರ್ಲಿ. ಅವ್ರು ಹಿಂದಿ ಒಳಗೆ ಹಾಡುಗಳವ, ಜೀನಾಯ ಮರ್ನಾಯ ಇಸ್ಕೆ ಸಿವಾ ಜಾನಾ ಕಾ, ಇಲ್ಲೇ ಸಾಯ್ಬೇಕು, ಎಲ್ಲಿ ಹೊಟ್ಟು ಎಲ್ಲಿ ಹೋಗ್ತೀವಂತ. ಏ ಜೀವನ್ ಹೈ, ಇಸ್ ಜೀವನ್ ಕಾ ಯಹಿ ಹೈ ರಂಗ್ ರೂಪ್, ಥೋಡೆ ಗಮ್ ಹೈ ಥೋಡಿ ಖುಷಿಯಾं, ये न सोचो इसमें अपनी हार है के जीत है, जो भी मिले उसे अपना लो, यही जीवन का ರೀತ್ है. ಏನಪ್ಪಾ ಸೋತಿವೆ ಗೆದ್ದಿವೆ ಗಳಿಸಿವೆ ಹಾಳಾಗಿವೆ ಇವೆಲ್ಲ ನೋಡ್ಬೇಡ್ರಿ, ಏನ್ ಪ್ರಾರಬ್ಧ ಏನೋ ಕರ್ಮ ಏನ್ ಅಂತಾರ, ಏನ್ ಬಂದಿದ್ದನ್ನ ಅನುಭವ ಮಾಡ್ರಿ ಅಂತ. ಜಿಂದಗಿ ಕಾ ಸಫರ್ ये कैसा है सफर, कोई समझा नहीं कोई जाना नहीं. ಯಾರಿಗ್ ಗುರುತಿಲ್ಲ ತಮ್ಮ ಈ ಜೀವನ ನಡಿಲಿಕ್ಕದ ನಡೀತಿ, ಚರ ಐತಿ, ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ಏನೂ ಆಗೋದಿಲ್ಲ, ಯಾರಿಗೂ ಗುರುತಿಲ್ಲ ಇದು. ಹಿಂದಕ್ಕೆ ಋಷಿಮುನಿಗಳಲ್ಲಿ ತಿಳ್ಕೊಂಡು ನೋಡ್ಕೋತ ಬರ್ರಿ, ಅನೇಕ ಕಷ್ಟಗಳು ತೊಂದರೆಗಳು ಸಮಸ್ಯೆಗಳಲ್ಲಿ ಬಂದಾರ. ಕೆಲವು ಮಂದಿ ಚಾಂಡಾಲರು ಆರಾಮವಾಗಿ ಸಂತೋಷವಾಗಿ ಇದು ಮಾಡ್ಕೊತಿದ್ದಾರೆ. ಅವ್ರದ್ದು ಒಂದು ಲೈಫು, ಇದು ಒಂದು ಲೈಫ್ನ ಯಾವ್ದನ್ನ ಸಕ್ಸಸ್ ಅಂತ ಹೇಳೋದು ಸಾಧ್ಯ ಇಲ್ಲ. ಕಾರಣ ಏನದ, ಎದರಲ್ಲಿದ್ದೀವಿ, ತೃಪ್ತಿಯಾಗಿ ಧೈರ್ಯವಾಗಿ ಜ್ಞಾನ ಮಾರ್ಗದಲ್ಲಿದ್ದು ಏನಿದ್ದಿದ್ದು ದೇವ್ರ ಇಚ್ಛಾ ಅಂತ ಹೇಳಿ ನಾವು ನಡಿಬೇಕು. ಇದೇ ಜೀವನ. ಭಾರತ್ ಮಾತಾಗಿದೆ. ಎಲ್ಲ ನಮಸ್ಕಾರ.